ಸಿನಿಮಾದ ಟ್ರೈಲರ್ ನೋಡೋದಾದ್ರೆ ವಾವ್ ಎಲಿಮೆಂಟ್ ಸಿಕ್ಕಾಪಟ್ಟೆ ಇದ್ರಲ್ಲ ಸರ್ ಇದೆ ಸರ್. ಅದರಲ್ಲೂ ಕೂಡ ಸಿನಿಮಾ ಏನು ಟ್ರೈಲರ್ನ ಕೊನೆಯಲ್ಲಿ ಬರುವಂಥ ಶಿವಣ್ಣ ಅವ್ರ ಲುಕ್ ಸರ್. ಸೊ ಅದನ್ನು ಡಿಸೈನ್ ಮಾಡ್ಕೊಳ್ಳೋಕ್ಕೆ ಮೊದಲ ಬಾರಿಗೆ ಶಿವಣ್ಣಂಗೆ ಹೋಗಿ ಈ ಥರದ್ದು ಇದೆ ಶಿವಣ್ಣ ಅಂತ ಹೇಳಿದಾಗ ಅವ್ರ ಕಡೆ ಬಂದ ರೆಸ್ಪಾನ್ಸ್ ಏನು? ಅದು ಅವರ ಗ್ರೇಟ್ನೆಸ್ ಸರ್. ಅದು ಹೇಳೋದಕ್ಕೂ ಸ್ವಲ್ಪ ಭಯ ಇತ್ತು ನನಗೆ. ಆಮೇಲೆ ಎನಿ ಮೂಮೆಂಟ್ ಶಿವಣ್ಣ ಅದನ್ನು ಬೇಡ ಅಂದ್ಬಿಟ್ಟಿದ್ರೆ ಅದು ಅವತ್ತೇ ಆ ಐಡಿಯಾ ಹೋಗ್ಬಿಟ್ಟಿರೋದು. ಬಟ್ ಧೈರ್ಯ ಮಾಡಿ ನಾನು ಕೇಳಿದೆ, ಅಣ್ಣ ಹಿಂಗಿದೆ ಅಂದರೆ ಎಷ್ಟು ಎಕ್ಸೈಟ್ ಆದರೂ ಗೊತ್ತಾರು ಸೂಪರಮ್ಮ ಮಾಡೋಣಮ್ಮ ಅಂತ ಆವಾಗಲೇ ಹೇಳಿದರು. ಅದಕ್ಕೆ ಏನೇನು ನಾವು ಕಾಸ್ಟ್ಯೂಮ್ಸ್ ಆಗಲಿ, ಆಮೇಲೆ ಅದಕ್ಕೆ ಫೇಸ್ ಮೇಕಪ್ ಆಗಲಿ ಎಲ್ಲನೂ ರೆಡಿ ಮಾಡ್ಕೊಂಡ್ವಿ. ರೆಡಿ ಮಾಡ್ಕೊಂಡು ಎಲ್ಲ ಮಾಡೋ ಟೈಮ್ಗೆ ನಮ್ಗೆ ಆ ಬ್ಯಾಡ್ ನ್ಯೂಸ್ ಬಂದ್ಬಿಡ್ತು, ಈ ಥರ ಮಾಡೋಕ್ಕ ಅಂತ. ಆವಾಗ್ಲೂ ಅಣ್ಣ ಯಾವುದನ್ನ ಬೇಡ ಅಂತ ಹೇಳುವ ಚಾನ್ಸಸ್ ತುಂಬ ಇತ್ತು. ಅವ್ರು ಏನು ಅವ್ರ ಲೈಫಲ್ಲಿ ಏನೇ ಚೇಂಜಸ್ ಬಂದರೂ ಸಿನಿಮಾದಲ್ಲಿ ಚೇಂಜಸ್ ಮಾಡಿಲ್ಲ. ಏನೇ ಆದರೂ ಅವ್ರು ಹಂಗೆ ನಿಂತಿದ್ರು. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಶಿವಣ್ಣ. ಆ ವೇಷನ ಹಾಕಿ, ಅದು ಆ ಟೈಮಲ್ಲಿ ಹಾಕಿ ಒಂದು 200-250 ಜನ ಕ್ರೂ ಇದ್ದರು. ಅವ್ರ ಎದುರುಗಡೆ ಒಂದು ಸೂಪರ್ ಸ್ಟಾರ್ ಸೀರೆ ಉಟ್ಕೊಂಬರ್ಬೇಕಂದ್ರೆ ಹೆಂಗಿರುತ್ತೆ ಸರ್, ಅದು ಯಾರನ್ನ ಮಾಡೋಕ್ಕಾಗತ್ತಾ? ಆದರೆ ನನ್ನ ಕಣ್ಮುಂದೆ ಹಂಗೆ ಆ ದೃಶ್ಯ ಕೊನೆ ಉಸಿರೋರ್ಗೂ ಹಂಗೆ ಉಳ್ಕೊಂಬಿಟ್ಟಿದೆ. ಹಂಗೆ ನಡ್ಕೊಂಬಂದ್ರು ಆ ಸೀರೆ ಉಟ್ಕೊಂಡು ಅಲ್ಲಿಂದ. ಅಪ್ಪ ಈಗಲೂ ನನಗೆ ಕೂದಲು ನಿಂತ್ಕೊಳ್ಳೋದು. ಸುಮ್ಮನೆ ಹಂಗೆ ಆ ಸೀರೆ ಉಟ್ಕೊಂಡು ಎಲ್ಲರ ಮುಂದೆ ಬಂದರು. ಅದ್ರ ಏನೇನು ಶಾರ್ಟ್ಸ್ ಇದೆ ಅದೆಲ್ಲ ಮಾಡಿದ್ರು. ಪಾಪ ಅದನ್ನು ಸುಸ್ತಾಗಿದ್ರು ಪಾಪ ಅವರು, ಬಟ್ ಸಕ್ಕತ್ತಾಗಿ ಮಾಡಿಕೊಟ್ರು. ಅದ್ರ ರಿಸಲ್ಟ್ ಇವತ್ತು ಕಾಣ್ತದೆ ಸರ್. ನೆನ್ನೆ ಅಷ್ಟೇ ವೇದಿಕೆ ಮೇಲೆ ಮಾತಾಡ್ತಾ ತುಂಬ ಎಮೋಷ್ನಲಾಗಿ ಮಾತಾಡ್ತಿದ್ದಾರೆ ಸರ್. ಶಿವಣ್ಣ ಈ ಒಂದು ಪಾತ್ರನ ಒಪ್ಕೊಂಡಂಥ ರೀತಿ, ಅದನ್ನು ನಿಭಾಯಿಸಿದಂಥ ರೀತಿ, ಯಾರೇ ಸೂಪರ್ ಸ್ಟಾರ್ ಇದ್ದರು ಈ ಥರ ಲೆವೆಲಲ್ಲಿ ನಿಂತು ಈ ಥರದೊಂದು ವೇಷ ಹಾಕೋಬೇಕು ಅಂತ ಯಾರಾದರೂ ಕೂಡ ಕಲಾವಿದ ಹಿಂದೆ ಮುಂದೆ ಯೋಚನೆ ಮಾಡ್ತಾನೆ, ನಾನು ಸ್ಟಾರ್ಡಮ್ಗೆ ಏನಾಗುತ್ತೆ ಮತ್ತೊಂದು ಅಂತ. ಸೊ ಅದೇನು ಯೋಚನೆ ಮಾಡಿದಂಥ ರೀತಿ ಇದೆಯಲ್ಲ ಸರ್ ಅದು? ಇಲ್ಲ ಸರ್, ಅದು ನಾವೆಲ್ಲ ಇನ್ನು ಎಷ್ಟು ಜನ್ಮ ಆಗಬೇಕು ಆ ಥರ ಮೋಲ್ಡ್ ಆಗೋದಕ್ಕೆ. ಎಷ್ಟು ಎಂತೆಂಥ ಹಿಟ್ಸು, ಏನು ಅವ್ರ ಲೆಗ್ಯಾಸಿ ಏನು, ಅವ್ರ ಕುಟುಂಬ ಏನು, ಎಲ್ಲನೂ ಒಂದು ಕಡೆ ಇದೆ. ಆಮೇಲೆ ಅವ್ರ ಏಜ್ ಏನು, ಅದೆಲ್ಲ ಒಂದು ಕಡೆ ಇದ್ರೂ ಈ ಥರ ಒಂದು ವೇಷ ಹಾಕಬೇಕು ಅಂತ ಒಬ್ಬ ಹೊಸ ನಿರ್ದೇಶಕ ಹೇಳಿದಾಗ ಅವ್ರಿಗೇನು ಕಂಫರ್ಟಬಲ್ ಇಲ್ಲಮ್ಮ, ಅದನ್ನು ಬೇಡ ಚೇಂಜ್ ಮಾಡಮ್ಮ ಅಂದ್ರೆ ಮುಗಿದೋಯ್ತು. ಯಾರು ಕೇಳ್ತಾರೆ? ಒಂದು ದಿನ ಅದು ಹೇಳಿದೆ, ಅದನ್ನು ನಮ್ಮನ್ನು ಕಂಫರ್ಟಬಲ್ ಮಾಡಿಸ್ತಾ ಇದ್ದಾರೆ. ಹಿಂಗೆ ಗೊತ್ತಿಲ್ಲ ನಾನು ಹೆಂಗೆ ಕಾಣ್ತೀನಿ ಅಂತ ನೋಡುವ ಅಂತ. ನಮಗೆ ಅಣ್ಣ ಪಾಪ ಅಣ್ಣ ಆರಾಮಾಗಿದ್ದಾರೆ ಅಂತ ಫೀಲ್ ಮಾಡಿಸ್ತಾ ಇದ್ದಾರೆ, ನಗಿಸಿ ಕಾಮಿಡಿ ಮಾಡಿ. ಅದು ಆ ಮೊಮೆಂಟಲ್ಲಿ ಅವರೇ ನೋವಲ್ಲಿದ್ದಾರೆ, ಅವ್ರ ಕುಟುಂಬನೇ ನೋವಲ್ಲಿದೆ. ಆ ಟೈಮಲ್ಲಿ ನಮಗೆ ಅನ್ಕಂಫರ್ಟಬಲ್ ಆಗಿಬಿಡ್ಬಾರ್ದು ಅಂತ ಅವ್ರು ನಮ್ಮ ಜೊತೆ ನಕ್ಕೊಂಡು ತಮಾಷೆ ಮಾಡಿಕೊಂಡು ಆ ಸೀರೆನಲ್ಲಿ ದೋಸ್ ಮೂಮೆಂಟ್ಸ್ ಸರ್. ನಾನು ಅದೇ ಎಲ್ಲ ಇಂಟರ್ವ್ಯೂಲ್ಲಿ ನನಗೆ ಗೊತ್ತಿಲ್ಲ, ಬಾಯಲ್ಲಿ ಬರ್ತಾಯಿದೆ ನನಗೆ. ಅದು ನನ್ನ ಕೊನೆ ಮೂಮೆಂಟ್ವರೆಗೂ ನನ್ನ ತಲೆಯಲ್ಲಿ ಕ್ಯಾಪ್ಚರ್ ಆಗಿಬಿಟ್ಟಿರುತ್ತೆ ಸರ್. ಸೊ ದಟ್ ಈಸ್ ವೆರಿ ಏನು ಹೇಳ್ತಾರೆ, ಇನ್ಸ್ಪೈರಿಂಗ್ ಥಿಂಗ್ ಇನ್ ಮೈ ಲೈಫ್. ಯಾವತ್ತೇ ಏನಾದರೂ ಲೋ ಆದರೆ ನಾನು ಅದನ್ನು ಗ್ಯಾಪ್ಸ್ಕೊಂಡ್ರೆ ಸಾಕು, ಮತ್ತೆ ಎದ್ದು ಕೆಲಸ ಮಾಡ್ತೀನಿ. ಎಲ್ಲೊಂದು ಕಡೆ ಭಸ್ಮಾಸುರ ಮತ್ತು ಮೋಹಿನಿ ಆ ಥರದ ಪ್ರಸಂಗ ಏನಾದ್ರು ಕ್ರಿಯೇಟ್ ಆಗ್ಬೋದಾ ಅಂತ? ನೀವು ಸಿನಿಮಾ ನೋಡಿ ಸರ್.